ಎಲ್ಲರಿಗೂ ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಸೊ ಗೈಸ್, ಆ್ಯಕ್ಚುಲಿ ಅದು ಕಾಲೇಜ್ ಇಲ್ಲ, ಹಂಗೆ ಮನೇಲಿದ್ದೆ. ಅವ್ರು ಯಾರೂ ಕರೀಲಿಲ್ಲ ಕಾಲೇಜ್ ಹಂಗೆ ಬಾ ಅಂತ. ಅದಕ್ಕೆ ನಾನು ಹೋಗಲಿಲ್ಲ. ಇವಾಗೆದ್ದು ಫ್ರೆಶ್ ಅಪ್, ಸ್ನಾನ ಎಲ್ಲ ಮಾಡಿ ಅವಾಗಲೇ ನಮ್ಮ ಅಪ್ಪನ ಡ್ರಾಪ್ ಮಾಡಿ ಬಂದೆ. ಇವಾಗ ಹೋಗಿ ತಿಂಡಿ ಮಾಡಬೇಕು ಗೈಸ್. ಏನು ಮಾಡಿದ್ದಾರೆ ನಮ್ಮಮ್ಮ ತಿಂಡಿ ನೋಡಬೇಕು. ಏನಮ್ಮ ತಿಂಡಿ? ಇದೇನಿದು? ದೋಸೆನಾ? ತಾಲಿಪಟ್ಟಿ ಅಂದರೆ ಬಂದ್ ಮಾಡದ. ಇದು ಚಟ್ನಿ ಇದೆ ಗೈಸ್, ದೋಸೆ ಥರ ಏನೋ ಇದೆ, ಅದ್ರ ಜೊತೆ ಚಟ್ನಿ. ತಾಲಿಪಟ್ಟಿ ಅಂತ ಇದು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಗೈಸ್ ನಾನು. ಗೈಸ್, ಆವಾಗಲೇ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಫೋನ್ ನೋಡಿ ಟೈಮ್ ಬಂದಾಗಲಿ 2 ಗಂಟೆ. ಇವಾಗ ಹೋಗಿ ಊಟ ಮಾಡು. ಸಾರ್ಥಕ್ ಅವಾಗಲೇ ಬಂದ. ಸಾರ್ಥಕ್ ಇಲ್ಲ, ಆರಾಮಾಗಿ ಫೋನ್ ನೋಡ್ತವನಿಲ್ಲ. ಆರಾಮಾಗಿ ಅಲ್ಲಿ ಚೊಂಬಲ್ಲಿ ಇಟ್ಕೊಂಡು, ಅಂದರೆ ಚೊಂಬು ಹೊರಗಡೆ ಇಟ್ಕೊಂಡು ಫೋನಲ್ಲಿ ಇಟ್ಕೊಂಡು ಆರಾಮಾಗಿ ಮಲ್ಕೊಂಡು ಫೋನ್ ನೋಡ್ತಿದ್ದಾನಲ್ಲಿ. ಇವಾಗ ನಾನು ಹೋಗಿ ಊಟ ಮಾಡಬೇಕು ವಯಸ್. ಟೈಮ್ ಎಷ್ಟು ಬೇಗ ಹೋಯ್ತಂದರೆ ಅದು ಹೇಳೋಕ್ಕೆ ಆಗಲಿಲ್ಲ, ಅಷ್ಟು ಬೇಗ ಹೊಂಟೋಯ್ತು. ಇಲ್ಲಿ ಬೆಂಡೆಕಾಯಿ ಪಲ್ಯ ಇದೆ, ಆಮೇಲೆ ಇಲ್ಲಿ ಹೀರೆಕಾಯಿ ಪಲ್ಯ, ಇಲ್ಲಿ ರೈಸು ಗೈಸ್. ಹಾಗೆ ಚಪಾತಿಯಲ್ಲಿ ಇಟ್ಟಿದ್ದಾರೆ, ಕೇಳಬೇಕು. ಇಲ್ಲೇ ಇದೆ ಗೈಸ್ ಚಪಾತಿ. ಇವಾಗ ಮಾಡ್ತಿದ್ದೀನಿ ಗೈಸ್ ನಾನು. ಗೈಸ್, ಇವಾಗ ಊಟ ಎಲ್ಲ ಆಯಿತು. ಮಧ್ಯಾಹ್ನ ಹಂಗೆ ಮಲ್ಕೊಂಡಿದ್ದೆ. ಇವಾಗ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಅವ್ರನ್ನ ಹೋಗಿ ಕರ್ಕೊಂಡು ಬರಬೇಕಂತೆ. ಹೋಗ್ತಾಯಿದ್ದೀನಿ ಗೈಸ್ ನಾವು ಅಪ್ಪನ ಕರ್ಕೊಂಡು ಬರೋಕ್ಕೆ. ಫುಲ್ಲು ಮಳೆ ನೋಡ್ತಿರ್ಬೋದು ನೀವಲ್ಲಿ. ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ನಿಂತೋಗಿದೆ, ಆವಾಗಲೇ ಇತ್ತು. ಇವಾಗ ನಾವು ಅಪ್ಪನ ಕರ್ಕೊಂಡು ಬಂದು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗ್ತಾಯಿದ್ದೀನಿ ಗೈಸ್ ಇವಾಗ ನಾವು ಅಪ್ಪನ ಕರ್ಕೊಂಡು ಬರೋಕ್ಕೆ. ಇವಾಗ ನಾವು ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಪ್ಪ ಅಲ್ಲೇನೋ ಫ್ರೂಟ್ಸ್ ತೊಗೋಬೇಕಂತೆ, ಅದಕ್ಕೆ ಅಲ್ಲಿ ಫ್ರೂಟ್ಸ್ ತೊಗೊಳಕ್ಕೆ ಹೋಗಿದ್ರು. ಇವಾಗ ಇದನ್ನ ತೊಗೊಂಡು ಮನೆಗೆ ಹೋಗ್ತೀವಿ ಗೈಸ್. ಇವಾಗ ನಾವು ಅಪ್ಪನ ಕರ್ಕೊಂಡು ಬಂದೆ. ಇವಾಗ ಮುಖ ಎಲ್ಲ ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಇವನು ಸಾರ್ಥಕ್ ಇಲ್ಲಿ ಹೋಮ್ವರ್ಕ್ ಮಾಡ್ತಿದ್ದ, ಟೇಬಲ್ ಅಂತ ಇವನಿಗೆ. ಇವನು ಹೋಮ್ವರ್ಕ್ ಮಾಡ್ತಿದ್ದಾನೆ. ಇವಾಗ ನಾನು ಇವಾಗ ಮುಖ ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಗೈಸ್. ಶನಿವಾರ ಇವತ್ತು, ಅದಕ್ಕೆ. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಬಂದೆ, ದರ್ಶನ ಎಲ್ಲ ಆಯಿತು. ಇವಾಗ ತೀರ್ಥ ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಪ್ರಸಾದ ಕೊಟ್ಟರು ದೇವಸ್ಥಾನದಲ್ಲಿ. ಇದು ತಿನ್ಕೊಂಡು ಅಲ್ಲಿ ಪಾನ್ ಕಾರ್ಡ್ ಕೇಳ್ಕೊಂಡು ಬರ್ಬೇಕು. ಅಪ್ಲೈ ಮಾಡಿದ್ದೆ, 1 ಮಂತ್ ಆಯಿತು. ಅಲ್ಲಿ ಹೋಗೋ ಮೆಸೇಜ್ ಬಂದಿತ್ತು, ಅದನ್ನ ಹೋಗಿ ಕೇಳಬೇಕು. ಇವಾಗ ಈ ಪ್ರಸಾದ ತಿಂದು ಹೋಗ್ಬೇಕು ಗೈಸ್. ಇವಾಗ ಸೈಬರ್ಗೆ ಹೋಗ್ತಾಯಿದ್ದೀನಿ, ಅಂದರೆ ಸೈಬರ್ ಸೆಂಟ್ರಿಗೆ. ಅಲ್ಲಿ ಅದು ಪಾನ್ ಕಾರ್ಡ್ ಬಂದಿದೆ ಇನ್ನೂ ಏನಂತ ಮೆಸೇಜ್ ಬಂದಿತ್ತು, ಅದಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಮನೆ ಹೋಗ್ತಾಯಿದ್ದೀನಿ. ಅದು ಪ್ಯಾನ್ ಕಾರ್ಡದು ಕೇಳಿದೆ. ಇವಾಗ ಅದು ಜನ್ರೇಟ್ ಆಗಿಲ್ವಂತೆ, ಕಾರ್ಡ್ ನಂಬರ್ ಅಷ್ಟೇ ಜನ್ರೇಟ್ ಆಗಿದೆ ಅಂತೆ. ಕಾರ್ಡ್ ಇನ್ನೂ ಬರೋಕ್ಕೆ 3-4 ಡೇಸ್ ಆಗುತ್ತಂತೆ. ಅವಾಗ ಹೋಗ್ಬೇಕು ಗೈಸ್, ಮಂಡೇ ಹೋಗ್ಬೇಕಂತೆ ಗೈಸ್. ಇವಾಗ ಮನೆಗೆ ಬಂದೆ. ಇವಾಗ ಹೋಗಿ ಊಟ ಮಾಡ್ತಾಯಿದ್ದೀನಿ ನೋಡಿ. ಸಾರ್ಥಕ್ಕೂ ಆರಾಮಾಗಿ ಕೂತವನೆ, ನಮ್ಮ ಅಮ್ಮ ತಂದು ಕೊಡ್ತಾರೆ. ಇವಾಗ ಇವನು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾನೆ, ನಾನು ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರಸಾದ ಇತ್ತು ದೇವಸ್ಥಾನದ್ದು, ಅದನ್ನೂ ಹಂಗೆ ತಿಂದು ಇವಾಗ ಊಟ ಮಾಡ್ತೀನಿ. ಸೇಮ್ ಮಧ್ಯಾಹ್ನದ ಏನಿತ್ತು ಅದೇ, ಬೆಂಡೆಕಾಯಿ ಮತ್ತು ಹೀರೆಕಾಯಿ ಪಲ್ಯ. ಅದಾದಮೇಲೆ ರೊಟ್ಟಿ, ಇಲ್ಲಿ ರೈಸು. ಅದಾದಮೇಲೆ ಇಲ್ಲಿ ದೇವಸ್ಥಾನದ್ದು ಪ್ರಸಾದ ಮಸ್ತಾಗಿತ್ತು. ಇನ್ನೊಂದು ಇಸ್ಕೊಂಡು ಬಂದೆ ನಾನು. ದೇವಸ್ಥಾನದಲ್ಲಿ ಅದೇನು ಹಾಕಲ್ಲ, ಆದರೆ ಅದೆಷ್ಟು ಮಸ್ತಾಗಿ ಮಾಡ್ತಾರಂದರೆ ಫುಲ್ ಮಸ್ತಾಗಿರುತ್ತೆ ಗೈಸ್. ಇವಾಗ ಊಟ ಮಾಡ್ತಿದ್ದೀನಿ ನಾನು. ಸೊ ಗೈಸ್, ಇವಾಗ ಊಟ ಎಲ್ಲ ಇತ್ತು, ಗಾಡಿ ಒಳಗಡೆ ಹಾಕಿದೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಹೋಗಿ ಕೂತಾಯಿದ್ದೀವಿ. ಅವನು ಆಗಲೇ ಬಾ ಅಂತ ಡೋರ್ ಲಾಕ್ ಹಾಕ್ಬೇಕಂತಿದ್ದ. ಆವಾಗಲೇ ಹೋಗಿ ಗಾಡಿ ಒಳಗಡೆ ಹಾಕಿ ಬಂದೆ. ನಾಳೆ ಹೆಂಗಿದ್ರು ಸಂಡೇ, ಎಷ್ಟೊತ್ತಿಗೆ ಎದ್ದೇಳ್ಬೇಕು ನೋಡಬೇಕು. ಇವಾಗ ಹೋಗಿ ಮಲ್ಕೋತೀವಿ ಗೈಸ್.
ಮತ್ತೆಲ್ಲಿ ಹೋದ್ನೇನೋ. ಬಾರೋ. ಡೋರ್. 11:05 ಇದೆ ಗೈಸ್. ಇವಾಗ ಮಲ್ಕೋತಿದ್ದೀವಿ. ಸ್ಟಂಪ್ ನೋಡ್ತಿರ್ಬೋದು ನಮ್ಮ ಮನೇಲಿ. ಕೇಕ್ ಇವನ್ ಬರ್ತಡೇಗೆ ತಂದಿದ್ದು ಲಾಸ್ಟ್ ಇಯರು. ಆಡಿದ್ದಿಲ್ಲೇ ಹೊರ್ಗಡೆನೇ ಆಡಿದ್ದು, ಅದನ್ನೆಲ್ಲ ತೊಗೊಂಡೋಗಿಲ್ಲ. ಇದನ್ನ ಮಾಡ್ಕೋ ಬೇಗ ಪಟ್ಟಂತ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬೈ.